ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ, ತಮಗೆಲ್ಲರಿಗೂ ಹಿಂದಿ ಜ್ಞಾನ ಬಂಧು ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಆತ್ಮೀಯರೇ, ಈಗಾಗಲೇ ನಿಮಗೆ ಪರೀಕ್ಷೆ ಹತ್ತಿರದಲ್ಲಿದೆ. ನೀವೆಲ್ಲರೂ ಪರೀಕ್ಷೆಗೆ ಉತ್ತಮವಾದ ರೀತಿಯಲ್ಲಿ ತಯಾರಿಯನ್ನು ನಡೆಸ್ತಾ ಇದ್ದೀರಿ ಅಂತ ಹೇಳಿ ತಿಳ್ಕೊಳ್ತೇನೆ. ಇಂದು ನಾವು 10ನೇ ತರಗತಿಯ ಇಮಾನ್ದಾರೋಂಕೆ ಸಮ್ಮೇಳನ್ ಮೇ ಅನ್ನುವಂತಹ ಹಿಂದಿ ಪಾಠದ ಬಹುಮುಖ್ಯ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಓದಲಿಕ್ಕಿದ್ದೇವೆ. ಹೇಗೆ ಕಲಿಯೋಣ ಅಂದರೆ, ನಾವು ಕಲಿತು ಇನ್ನೊಬ್ಬರಿಗೆ ಕಲಿಸುವ ರೀತಿ ಕನ್ನಡದಲ್ಲಿ ಅತ್ಯಂತ ಸುಲಭವಾಗಿ ಸರಳವಾಗಿ ಕಲಿಯೋಣ. ಬನ್ನಿ ಶುರು ಮಾಡೋಣ. ವಿದ್ಯಾರ್ಥಿಗಳೇ, ಮೊದಲನೇ ಪ್ರಶ್ನೆಯನ್ನು ನೋಡಿ. ईमानदारों ಸಮ್ಮೇಳನ ಮೇ ಪಾಠ ಕೆ ಲೇಖಕ ಕೌನ್ ಹೈ? ईमानदारों ಸಮ್ಮೇಳನ ಈ ಪಾಠದ ಲೇಖಕರು ಯಾರು? ಆಯ್ಕೆ ಎ ಪ್ರೇಮಚಂದ್, ಆಯ್ಕೆ ಬಿ ಹರಿಶಂಕರ್ ಪರಸಾಯಿ, ಆಯ್ಕೆ ಸಿ ವಿಷ್ಣು ಪ್ರಭಾಕರ್, ಆಯ್ಕೆ ಡಿ ರಾಮಧಾರಿ ಸಿಂಹ ದಿನಕರ್. ವಿದ್ಯಾರ್ಥಿಗಳೇ, ईमानदारों ಸಮ್ಮೇಳನ ಮೇ ಪಾಠ ಕೆ ಲೇಖಕ ಕೌನ್ ಹೈ? ಆಯ್ಕೆ ಬಿ ಸರಿಯಾದ ಉತ್ತರ. ಹರಿಶಂಕರ್ ಪರಸಾಯಿ ಅವರೇನು ಇಮಾನ್ದಾರೋಂ ಸಮ್ಮೇಳನ್ ಪಾಠವನ್ನ ಬರೆದಿದ್ದಾರೆ. ವಿದ್ಯಾರ್ಥಿಗಳೇ, ಎರಡನೇ ಪ್ರಶ್ನೆಯನ್ನ ನೋಡಿ. ಲೇಖಕ ದೂಸರೆ ದರ್ಜೆ ಮೇ ಕ್ಯೂ ಸಫರ್ ಕರ್ನಾ ಚಾಹತೆ ಥೆ? ಲೇಖಕರಾದಂಥ ಹರಿಶಂಕರ್ ಪರಸಾಯಿ ಅವರು ಎರಡನೆಯ ದರ್ಜೆಯಲ್ಲಿ ಯಾಕೆ ಸಫರ್ ಅಂದ್ರೆ ಪ್ರಯಾಣ ಬೆಳೆಸಲಿಕ್ಕೆ ಇಚ್ಛೆ ಪಡ್ತಾ ಇದ್ರು ಅಂತೇಳಿ ಪ್ರಶ್ನೆ ಇದೆ. ಆಯ್ಕೆಗಳನ್ನು ನೋಡಿ. ಆಯ್ಕೆ ಎ 50 रुपये बचाने के लिए, आईके बी 250 रुपये बचाने के लिए, आईके सी 150 रुपये बचाने के लिए, आईके डी 350 रुपये बचाने के लिए. वेरी गुड विद्यार्थिಗಳೇ, आईके सी 150 रुपये बचाने के लिए दूसरे दर्जे में सफर करना चाहते थे. आईके सी ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ. ಮೂರನೇ ಪ್ರಶ್ನೆಯನ್ನ ನೋಡಿ. लेखक की चप्पल किसने पहनी थी? आईके ए उनके दोस्त, आईके बी एक ईमानदार डेलीगेट, आईके सी स्वागत समिति के मंत्री, आईके डी स्वागत समिति के सदस्य. वेरी गुड. आईके बी एक ईमानदार डेलीगेट ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ. ನಾಲ್ಕನೇ ಪ್ರಶ್ನೆಯನ್ನ ನೋಡಿ. स्वागत समिति के मंत्री किसको डांट रहे थे? ಸ್ವಾಗತ ಸಮಿತಿಯ ಮಂತ್ರಿ ಯಾರಿಗೆ ಬೈತಾ ಇದ್ರು ಅಂತ ಹೇಳಿ ಪ್ರಶ್ನೆ ಇದೆ. ಆಯ್ಕೆಯನ್ನ ನೋಡಿ. ಆಯ್ಕೆ ಎ परसाई जी को, आईके बी ईमानदार डेलीगेट को, आईके सी दोस्तों को, आईके डी कार्यकर्ताओं को. वेरी गुड विद्यार्थिಗಳೇ, आईके डी कार्यकर्ताओं को ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ, ಐದನೇ ಪ್ರಶ್ನೆಯನ್ನ ನೋಡಿ. लेखक पहनने के कपड़े ಕಹಾ ದಬಾಕರ್ ಸೋಯೆ? ಲೇಖಕರು ತೊಟ್ಟುಕೊಳ್ಳುವಂತಹ ಬಟ್ಟೆಯನ್ನ ಎಲ್ಲಿ ಒತ್ತಿಕೊಂಡು ಮಲ್ಕೊಂಡ್ರು ಅಂತೇಳಿ ಪ್ರಶ್ನೆ ಇದೆ. ಆಯ್ಕೆ ಎ ಸಿರಹಾನೆ, ಆಯ್ಕೆ ಬಿ ಬಿಸ್ತರ್ ಕೆ ನೀಚೆ, ಆಯ್ಕೆ ಸಿ ಹಾತ್ ಮೇ, ಆಯ್ಕೆ ಡಿ ಪೈರ್ ಮೇ. ವೆರಿ ಗುಡ್. ಆಯ್ಕೆ ಎ ಸರಿಯಾದ ಉತ್ತರ. ಸಿರಹಾನೆ, ತಲೆ ಕೆಳಗಡೆ ಏನ್ ಮಾಡ್ತಾರೆ ಅವರು? ಒತ್ತಿಕೊಂಡು ಏನ್ ಮಾಡ್ತಾರೆ? ನಿದ್ರಿಸ್ತಾರೆ ತನ್ನ ಬಟ್ಟೆಗಳನ್ನ. ವಿದ್ಯಾರ್ಥಿಗಳೇ, ಆರನೆಯ ಪ್ರಶ್ನೆಯನ್ನ ನೋಡಿ. ಲೇಖಕ ಕೋ ಕಹಾ ठहराया गया? ಲೇಖಕರಾದಂಥ ಹರಿಶಂಕರ್ ಪರಸಾಯಿ ಅವರಿಗೆ ಎಲ್ಲಿ ವಾಸಿಸಲಿಕ್ಕೆ ಅವಕಾಶ ಮಾಡಿಕೊಡ್ಲಾಯಿತು ಅಂತೇಳಿ ಪ್ರಶ್ನೆ ಇದೆ. ಆಯ್ಕೆ ಎ ಹೋಟೆಲ್ ಕೆ ಛೋಟೆ ಕಮರೆ ಮೇ, ಆಯ್ಕೆ ಬಿ कार्यकर्ताओं के घर में, आईके सी स्वागत समिति के मंत्री के घर में, आईके डी होटल के एक बड़े कमरे में. ಎಲ್ಲಿ ಅವಕಾಶ ಮಾಡಿಕೊಡ್ಲಾಯಿತು ವಾಸಿಸಲಿಕ್ಕೆ? ವೆರಿ ಗುಡ್. ಆಯ್ಕೆ ಡಿ ಹೋಟೆಲ್ ಕೆ ಏಕ್ ಬಡೇ ಕಮರೆ ಮೇ. ಹೋಟೆಲ್ನ ಒಂದು ದೊಡ್ಡ ಕೊಠಡಿಯಲ್ಲಿ ಹರಿಶಂಕರ್ ಪರಸಾಯಿ ಅವರಿಗೆ ವಾಸಿಸಲಿಕ್ಕೆ ಅವಕಾಶ ಮಾಡಿಕೊಡ್ಲಾಯಿತು. ಏಳನೆಯ ಪ್ರಶ್ನೆಯನ್ನ ನೋಡಿ ವಿದ್ಯಾರ್ಥಿಗಳೇ. ಬ್ರೀಫ್ ಕೇಸ್ ಮೇ ಕ್ಯಾ ತಾ? ಬ್ರೀಫ್ ಕೇಸ್ನಲ್ಲಿ ಏನಿತ್ತು ಅಂತೇಳಿ. ಆಯ್ಕೆ ಎ ಚಶ್ಮಾ, ಆಯ್ಕೆ ಬಿ ಪೈಸೆ, ಆಯ್ಕೆ ಸಿ ಕಾಗಜಾತ್, ಆಯ್ಕೆ ಡಿ ಕಪಡೆ. ವೆರಿ ಗುಡ್. ಆಯ್ಕೆ ಸಿ ಸರಿಯಾದ ಉತ್ತರ. ಬ್ರೀಫ್ ಕೇಸ್ನಲ್ಲಿ ಏನಿತ್ತು? ಕಾಗಜಾತ್ಗಳು ಇದ್ವು. ವಿದ್ಯಾರ್ಥಿಗಳೇ, ಎಂಟನೆಯ ಪ್ರಶ್ನೆಯನ್ನ ನೋಡಿ. ಲೇಖಕನೇ ಧೂಪ್ ಕಾ ಚಶ್ಮಾ ಕಹಾ ರಖಾ ತಾ? ಲೇಖಕರು ತಂಪಿನ ಕನ್ನಡಕವನ್ನ ಎಲ್ಲಿ ಇಟ್ಟಿದ್ರು ಅಂತೇಳಿ ಪ್ರಶ್ನೆ ಇದೆ. ಆಯ್ಕೆ ಎ ಬ್ರೀಫ್ ಕೇಸ್ ಮೇ, ಆಯ್ಕೆ ಬಿ ಕಮರೆ ಮೇ, आईके सी होटल में, आईके डी कमरे की टेबल में. कहाँ रखे थे? वेरी गुड, कमरे की
ಟೇಬಲ್ ಮೇ ರखे थे ಆಯ್ಕೆ ಡಿ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ. 9ನೇ ಪ್ರಶ್ನೆಯನ್ನ ನೋಡಿ. तीसरे दिन लेखक के कमरे से क्या गायब हो गया था? 3ನೇ ದಿನ ಲೇಖಕರ ಕೊಠಡಿಯಿಂದ ಏನು ಕಾಣೆಯಾಗಿತ್ತು ಅಂತೇಳಿ ಪ್ರಶ್ನೆ ಇದೆ. ಆಯ್ಕೆ ಎ ಚಪ್ಪಲೆ, ಆಯ್ಕೆ ಬಿ ಕಂಬಲ್, ಆಯ್ಕೆ ಸಿ ಧೂಪ್ ಕಾ ಚಶ್ಮಾ, ಆಯ್ಕೆ ಡಿ ತಾಲ. 3ನೇ ದಿನ ವೆರಿ ಗುಡ್ ಕಂಬಲ್. 3ನೇ ದಿನ ಏನು ಕಾಣೆಯಾಗಿತ್ತು ಕೊಠಡಿಯಿಂದ? ಕಂಬಲ್ ಕಾಣೆಯಾಗಿತ್ತು. ಆಯ್ಕೆ ಬಿ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ. 10ನೇ ಪ್ರಶ್ನೆಯನ್ನ ನೋಡಿ. हिंदी के व्यंग्य साहित्य के विकास में इनका योगदान अद्वितीय है. ಹಿಂದಿಯ ವ್ಯಂಗ್ಯ ಸಾಹಿತ್ಯದ ವಿಕಾಸದಲ್ಲಿ ಬೆಳವಣಿಗೆಯಲ್ಲಿ ಇವರ ಯೋಗದಾನ ಬಹಳ ಮುಖ್ಯವಾಗಿದೆ. ನೋಡಿ ಆಯ್ಕೆಯನ್ನ. ಆಯ್ಕೆ ಎ ಸೂರ್ಯಕಾಂತ್ ತ್ರಿಪಾಠಿ ನಿರಾಲಾ, ಆಯ್ಕೆ ಬಿ ಮಹಾದೇವಿ ವರ್ಮಾ, ಆಯ್ಕೆ ಸಿ ಹರಿಶಂಕರ್ ಪರ್ಸಾಯಿ, ಆಯ್ಕೆ ಡಿ ಮುನ್ಷಿ ಪ್ರೇಮಚಂದ್ರ. ವೆರಿ ಗುಡ್. ಆಯ್ಕೆ ಸಿ ಹರಿಶಂಕರ್ ಪರ್ಸಾಯಿ ಸರಿಯಾದ ಉತ್ತರ. ಹರಿಶಂಕರ್ ಪರ್ಸಾಯಿ ಅವರು ಏನಾಗಿದ್ರು? ಹಿಂದಿ ಸಾಹಿತ್ಯದಲ್ಲಿ ವ್ಯಂಗ್ಯ ರಚನೆಯಲ್ಲಿ ಎತ್ತಿದ ಕೈಯಾಗಿದ್ರು. ವಿದ್ಯಾರ್ಥಿಗಳೇ 11ನೇ ಪ್ರಶ್ನೆಯನ್ನ ನೋಡಿ. ಪೆಹ್ಲಾ ದಿನ್ ಚಪ್ಪಲೆ ಗಾಯಬ್ತಿ, ದೂಸರೇ ದಿನ್ ಮೊದಲ ದಿನ ಏನಾಗಿತ್ತು? ಚಪ್ಪಲುಗಳು ಏನಾಗಿದ್ವು? ಕಾಣೆಯಾಗಿದ್ವು. 2ನೇ ದಿನ ಏನಾಗಿತ್ತು? ಆಯ್ಕೆ ಎ ಧೂಪ್ ಕಾ ಚಶ್ಮಾ, ಆಯ್ಕೆ ಬಿ ಕಂಬಲ್, ಆಯ್ಕೆ ಸಿ ಬ್ರೀಫ್ ಕೇಸ್, ಆಯ್ಕೆ ಡಿ ಕಪಡೆ. ವೆರಿ ಗುಡ್. ಆಯ್ಕೆ ಎ ಸರಿಯಾದ ಉತ್ತರ. ಏನು ಕಾಣೆಯಾಗಿತ್ತು? ಧೂಪ್ ಕಾ ಚಶ್ಮಾ ಕಾಣೆಯಾಗಿತ್ತು. ತಂಪಿನ ಕನ್ನಡಕ 2ನೇ ದಿನ ಏನಾಗಿತ್ತು? ಕಾಣೆಯಾಗಿತ್ತು ಲೇಖಕರದು. ವಿದ್ಯಾರ್ಥಿಗಳೇ 12ನೇ ಪ್ರಶ್ನೆಯನ್ನ ನೋಡಿ. ತೀಸರೇ ದಿನ್ ಕಂಬಲ್ ಗಾಯಬ್ತ, 3ನೇ ದಿನ ಕಂಬಳಿ ಕಾಣೆಯಾಗಿತ್ತು. ಚೌಥೇ ದಿನ್ ಡ್ಯಾಶ್, ಚೌಥೇ ದಿನ ಏನು ಕಾಣೆಯಾಗಿತ್ತು? 4ನೇ ದಿನ ಏನು ಕಾಣೆಯಾಗಿತ್ತು ಅಂತೇಳಿ ಬರಿಬೇಕು. ಆಯ್ಕೆ ಎ ಧೂಪ್ ಕಾ ಚಶ್ಮಾ, ಆಯ್ಕೆ ಬಿ ತಾಲ, ಆಯ್ಕೆ ಸಿ ಬ್ರೀಫ್ ಕೇಸ್, ಆಯ್ಕೆ ಡಿ ಕಪಡೆ. ವೆರಿ ಗುಡ್. ಆಯ್ಕೆ ಬಿ ಸರಿಯಾದ ಉತ್ತರ. ಏನು ಕಾಣೆಯಾಗಿತ್ತು? ಬೀಗ ಕಾಣೆಯಾಗಿತ್ತು, ತಾಲ. ಆಯ್ಕೆ ಬಿ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ. 13ನೇ ಪ್ರಶ್ನೆಯನ್ನ ನೋಡಿ. ಲೇಖಕ್ ಪರ್ಸಾಯಿ ಜಿ ಕಮರಾ ಚೋಡ್ಕರ್ ಜಾನೆ ಕೆ ಲಿಯೆ ಕ್ಯೂ ತಯಾರ್ ಹುಯೆ? ಲೇಖಕ ಹರಿಶಂಕರ್ ಪರ್ಸಾಯಿ ಅವರು ಕೊಠಡಿಯನ್ನ ಬಿಟ್ಟು ಹೋಗಬೇಕು ಅಂತೇಳಿ ಯಾಕೆ ತಯಾರಾದರು ಅಂತೇಳಿ. ಆಯ್ಕೆ ಎ ಚೋರಿ ಸೆ ತಂಗ್ ಆಕರ್, ಆಯ್ಕೆ ಬಿ ಕಾರ್ಯಕ್ರಮ का अंत हुआ, आयके सी उन्हें घर जाना था, आयके डी उन्हें गांव जाना था. वेरी गुड. ಆಯ್ಕೆ ಎ ಸರಿಯಾದ ಉತ್ತರ. ಚೋರಿ ಸೆ ತಂಗ್ ಆಕರ್, ಕಳ್ಳತನದಿಂದ ಸುಸ್ತಾಗ್ಬಿಟ್ಟಿದ್ರು. ಕೊಠಡಿಯಲ್ಲಿ ಏನಾಗ್ತಿತ್ತು? ಪದೇ ಪದೇ ಕಳ್ಳತನ ಆಗ್ತಾ ಇತ್ತಲ್ಲ, ಆ ಕಳ್ಳತನದಿಂದ ಸುಸ್ತಾಗಿ ಏನ್ ಮಾಡಿದ್ರು ಅವರು? ಕೊಠಡಿಯನ್ನ ಬಿಟ್ಟು ಹೋಗಬೇಕು ಅಂತೇಳಿ ನಿರ್ಣಯವನ್ನ ಮಾಡಿದ್ರು. ಆಯ್ಕೆ ಎ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ. 14ನೇ ಪ್ರಶ್ನೆಯನ್ನ ನೋಡಿ. ಇಮಾನ್ದಾರೋಂ ಕೆ ಸಮ್ಮೇಳನ್ ಮೇ ಯಹ ಏಕ್, ಇಮಾನ್ದಾರೋಂ ಕೆ ಸಮ್ಮೇಳನ್ ಮೇ ಇದು ಒಂದು ಏನಾಗಿದೆ ಅಂತೇಳಿ ಪ್ರಶ್ನೆ ಇದೆ. ಆಯ್ಕೆಯನ್ನ ನೋಡಿ. ಆಯ್ಕೆ ಎ ನಿಬಂಧ, ಆಯ್ಕೆ ಬಿ ದೋಹಾ, ಆಯ್ಕೆ ಸಿ ಆತ್ಮಕಥಾ, ಆಯ್ಕೆ ಡಿ ವ್ಯಂಗ್ಯ ರಚನಾ. ವೆರಿ ಗುಡ್. ಏನು ಇಮಾನ್ದಾರೋಂ ಕೆ ಸಮ್ಮೇಳನ ಮೇ ಏನಾಗಿತ್ತು? ಒಂದು ವ್ಯಂಗ್ಯ ರಚನೆ ಆಗಿತ್ತು, ಹರಿಶಂಕರ್ ಪರ್ಸಾಯಿ ಅವರಿಂದ ಬರೆಯಲ್ಪಟ್ಟದ್ದು. ಆಯ್ಕೆ ಡಿ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ. ಇದುವರೆಗೂ ನಾನು ನಿಮಗೆ ಇಮಾನ್ದಾರೋಂ ಕೆ ಸಮ್ಮೇಳನ ಮೇ ಪಾಠದ ಬಹುಮುಖ್ಯ ಬಹು ಆಯ್ಕೆಯ ಪ್ರಶ್ನೆಗಳನ್ನು ವಿವರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಅಂದರೆ MCQ ಕ್ವಶನ್ ಅನ್ನ ಸರಿಯಾಗಿ ಓದ್ಕೊಂಡ್ರೆ ಪರೀಕ್ಷೆಯಲ್ಲಿ ನಿಮಗೆ ಸಹಾಯ ಆಗ್ತದೆ. ಅಷ್ಟೇ ಅಲ್ಲದೆ ಏನು ಮಾಡಿ, ನಮ್ಮ ಹಿಂದಿ ಜ್ಞಾನ ಬಂಧು ಯೂಟ್ಯೂಬ್ ಚಾನೆಲ್ನಲ್ಲಿ ಇಮಾನ್ದಾರೋಂ ಕೆ ಸಮ್ಮೇಳನ ಮೇ ಪಾಠದ ವಿವರಣೆ ಕೂಡ ಇದೆ. ಆ ವಿವರಣೆಯನ್ನು ಸರಿಯಾಗಿ ಕೇಳಿಕೊಂಡ್ರೆ ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಇನ್ನೂ ಅನುಕೂಲ ಆಗ್ತದೆ. ಆ ಪಾಠದ ಲಿಂಕ್ ಅನ್ನು ಏನು ಮಾಡಿರ್ತೇನೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ನೀವು ಅಲ್ಲಿ ಹೋಗಿ ವೀಕ್ಷಿಸಿ ವಿದ್ಯಾರ್ಥಿಗಳೇ. ಹಾಗೂ ನಮ್ಮ ಹಿಂದಿ ಜ್ಞಾನ ಬಂಧು ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ಪಾಠದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೂ ಧನ್ಯವಾದ.